ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ. ಲವ್ ಯು. ಹಾಯ್, ಹಲೋ ಪ್ರಜಾ ಗೇಮಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ದಿನ ಆದ್ಮೇಲೆ ಒಂದು ಹೊಸ ವಿಡಿಯೋದಲ್ಲಿ ಮೀಟ್ ಆಗ್ತಿದೀವಿ ಅಂತಾನೆ ಹೇಳ್ಬೇಕು. ಯಾಕಪ್ಪ ಇಷ್ಟು ದಿನ ವಿಡಿಯೋ ಹಾಕಿಲ್ಲ ಅಂತ ನೀವು ಕೇಳಿದ್ರೆ ಸ್ವಲ್ಪ ಹೆಲ್ತ್ ವಿಷಯ ಮತ್ತು ವರ್ಕ್ ಬಿಸಿ ಆಗಿಬಿಟ್ಟಿದೆ. ಹಾಗಾಗಿ ತುಂಬಾ ದಿನ ಆಯ್ತು ವಿಡಿಯೋ ಹಾಕಿ. ನಿಮಗೆ OB46 ಅಪ್ಡೇಟ್ ಬಗ್ಗೆ ನಿಮ್ಗೆ ಆದಷ್ಟು ಬೇಗನೆ ತಿಳಿಸ್ಬೇಕಿತ್ತು, ಆದರೆ ಸ್ವಲ್ಪ ತುಂಬಾನೇ ಡಿಲೇ ಆಗ್ಬಿಡ್ತು ಅಂತ ಹೇಳ್ಬೇಕು. ಓಕೆ, ಇನ್ನು ಅಪ್ಡೇಟಿಗೆ ಸ್ವಲ್ಪ ಟೈಮ್ ಇದೆ, ಅದಕ್ಕೋಸ್ಕರ ಫುಲ್ ಕಂಪ್ಲೀಟ್ ಆಗಿ ಏನೇನು ಚೇಂಜಸ್ ಮಾಡ್ತಾ ಇದ್ದಾರೆ OB46 ಅಪ್ಡೇಟ್ ಆದ್ಮೇಲೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿಬಿಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ 4 ಜನಕ್ಕೆ ಶೇರ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಇವಾಗ ನಂಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ಒಂದು ಕಡೆಯಿಂದ ನೋಡೋಣ. ಅಂದರೆ ನಮಗೆ ಇವಾಗ ಗ್ರೇವಿ ಯಾರ್ಡ್ ಅಂತ ಇದೆ ನೋಡಿ, ಆ ಗ್ರೇವಿ ಯಾರ್ಡ್ ಪ್ಲೇಸ್ನ ಈ ರೀತಿ ಮಾಡಿಟ್ಟಿದ್ದಾರೆ. ಯಾಕೆ ಪ್ರೋ ಈ ರೀತಿ ಮಾಡಿಟ್ಟಿದ್ದಾರೆ ಜಾತ್ರೆ ಥರ ಹಂಗಂತ ನೀವು ನನ್ನ ಹತ್ರ ಕೇಳಿದ್ರೆ, ಅಂದರೆ ನೆಕ್ಸ್ಟ್ ನಮಗೆ ಹ್ಯಾಲೋವಿನ್ ಹಂಗಂತ ಹೇಳ್ಬಿಟ್ಟು ಒಂದು ಈವೆಂಟ್ ತಗೊಬರ್ತಾರೆ. ಅಂದರೆ ನಮ್ಮ ಕಂಟ್ರಿಲಿ ಅಷ್ಟೊಂದು ಫೇಮಸ್ ಏನಿಲ್ಲ, ಅಂದರೆ ಫಾರಿನ್ ಕಂಟ್ರಿಲಿ ಭಾರಿ ಫೇಮಸ್ ಅಲ್ವಾ. ಸೊ ಮ್ಯಾಪಲ್ಲಿ ಈ ರೀತಿ ಒಂದು ಚೇಂಜಸ್ ಬಂದಿದ್ದಾರೆ. ಆದರೆ ಅದಕ್ಕೆ ಈವೆಂಟ್ ಸ್ಪೆಷಲ್ ಆಗಿ ಇನ್ನೇ ನೆಕ್ಸ್ಟ್ ನಮಗೆ ಹ್ಯಾಲೋವಿನ್ ಸಂಬಂಧಪಟ್ಟ ಈವೆಂಟ್ಸ್ ಎಲ್ಲ ತಗೊಬರ್ತಾರೆ. ಓಕೆ, ಹ್ಯಾಲೋವಿನ್ ಅಂದರೆ ಏನಪ್ಪ ಅಂದರೆ ಅದ್ರ ಬಗ್ಗೆ ಹಬ್ಬದ ಬಗ್ಗೆ ನಂಗೆ ಅಷ್ಟೊಂದು ಆಚಾರ ವಿಚಾರಗಳು ನನಗೆ ಗೊತ್ತಿಲ್ಲ. ಆದರೆ ಇದು ಒಂದು ಸುಡುಗಾಡಲ್ಲಿ ಆಚರಿಸುವಂತಹ ಒಂದು ಹಬ್ಬ. ಅದಕ್ಕೋಸ್ಕರ ನಮ್ಮ ಬರ್ಮಣ ಮ್ಯಾಪಲ್ಲಿ ಗ್ರೇವ್ ಯಾರ್ಡ್ ಅನ್ನೋದು ಒಂದು ಸುಡುಗಾಡು. ಓಕೆನಾ, ಅಲ್ಲಿ ಈ ರೀತಿ ಜಾತ್ರೆ ಥರ ಮಾಡಿಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಗೈಸ್, ನಮ್ಮ ಗೇಮಲ್ಲಿ ಮತ್ತೆ ಒಂದು ಗನ್ನ ಅಂದರೆ ಹಳೆ ಗನ್ನ ಮತ್ತೆ ರಿಟರ್ನ್ ಬ್ಯಾಕ್ ತಗೊಬರ್ತಿದ್ದಾರೆ. ಯಾವುದಪ್ಪ ಗನ್ ಹಂಗಂತ ಕೇಳಿದ್ರೆ CG15. ಇದು ನಾವು ವೆಂಡಿಂಗ್ ಮಿಷನಲ್ಲಿ ಫ್ರೀಯಾಗೆ ತಗೋಬೋದಂತೆ. ಅಂದರೆ ಈ ಗನ್ನು ಓಲ್ಡ್ ಪ್ಲೇಯರ್ಸ್ಗಳ ಮೋಸ್ಟ್ ಫೇವ್ರೇಟ್ ಗನ್ ಹಂಗಂತಾನೆ ಹೇಳಬೇಕು. ಗೈಸ್, ಈ ಗನ್ನದು ಪವರ್ ಏನಪ್ಪ ಅಂದರೆ ಈ ಗನ್ ಸ್ಕೋಪ್ ಆನ್ ಮಾಡಿ ಚಾರ್ಜ್ ಮಾಡಿ ಹೊಡೆದ ಅಂದರೆ AWM ಹೆಡ್ ಶಾಟ್ ಡ್ಯಾಮೇಜಿಗಿಂತ ಜಾಸ್ತಿ ಬೀಳುತ್ತೆ. ಅಂದರೆ ಹೆಡ್ಡಿಗೆ ಹೊಡೆದ್ರೆ ಅಂದರೆ AWM ಅಲ್ಲಿ ಹೆಚ್ಚು ಕಮ್ಮಿ 1200 ತನಕ ಬೀಳುತ್ತೆ. ಆದರೆ ಇದು ಯೋಚನೆ ಮಾಡಿ ನೋಡಿ, ಹೆಚ್ಚು ಕಮ್ಮಿ 2000-3000 ಡ್ಯಾಮೇಜ್ ಅದಕ್ಕಿಂತ ಮೇಲೆ ಬೀಳೋದು ಚಾನ್ಸಸ್ ಉಂಟು. ಆದರೆ ನಾವು ಹೇಗೆ ಚಾರ್ಜ್ ಮಾಡಿ ಹೊಡಿತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಓಕೆ, ಅದಕ್ಕೋಸ್ಕರನೇ ಈ ಗನ್ನ ರಿಮೂವ್ ಮಾಡಿದ್ರು ಗೇಮಲ್ಲಿ. ಈಗ ಮತ್ತೆ ರಿಟರ್ನ್ ಬ್ಯಾಕ್ ಬರ್ತಿದ್ದಾರೆ. ತಗೊಂಡು ಬಂದ್ಮೇಲೆ ಗೊತ್ತಾಗುತ್ತೆ ಈ ಗನ್ನದು ಹಣೆ ಬರ ಏನು ಅಂತ. ಓಕೆ, ನೋಡೋಣ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಗೈಸ್, ನಮ್ಮ ಗೇಮಲ್ಲಿ ಹೊಸ ಗನ್ ಬರುತ್ತೆ ಹಂಗಂತ ಹೇಳಿದಲ್ವಾ, M590 ಹಂಗಂತ ಹೇಳ್ಬಿಟ್ಟು. ಈ ಗನ್ ಪವರ್ ಏನಪ್ಪ ಅಂದರೆ ನೋಡಿ ಇವಾಗ ಹೇಗೆ ಬೀಳುತ್ತೆ ಹಂಗಂತ. ಶಾರ್ಟ್ ಗನ್ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗನ್ನು ಅಂದರೆ ನೋಡಿ 130 + 150 ಈ ರೀತಿ ಬೀಳುತ್ತೆ ಡ್ಯಾಮೇಜು. ಅಂದರೆ ಹೆಚ್ಚು ಕಮ್ಮಿ 180 ತನಕ ಬೀಳುತ್ತೆ. ಅಂದರೆ ವಿತೌಟ್ ವೆಸ್ಟ್, ಅಂದರೆ ವೆಸ್ಟ್ ಆಗಿ ಹೊಡಿಬೇಕಂದ್ರೆ ಹೆಚ್ಚು ಕಮ್ಮಿ ಒಂದು 150-140 ಈ ರೀತಿ ಕೊಡುತ್ತೆ. ಅಂದರೆ ಲಾಂಗ್ ರೇಂಜ್ ಸಮೇತ ಸಖತ್ತಾಗಿ ಬೀಳ್ತಾ ಉಂಟು. ಆದರೆ ಇದು ಹೆಡ್ ಶಾಟ್ ಡ್ಯಾಮೇಜ್ ನಿಮಗೆ ನೋಡೋದಾದರೆ ಅಂದರೆ ಹೆಚ್ಚು ಕಮ್ಮಿ ಒಂದು 750 ಮೇಲೇ ನಿಮಗೆ ಹೆಡ್ ಶಾಟ್ ಡ್ಯಾಮೇಜ್ ಕೊಡ್ತಾ ಉಂಟು. ಲಾಂಗ್ ರೇಂಜ್ ಸಮೇತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಉಂಟು. ಆದರೆ ಈ ಗನ್ನು ನೋಡಿ ಯಾವ ರೀತಿ ಹೆಂಗಂತ. ಆದರೆ ಈಗ ಬಂದಮೇಲೆ ನೋಡೋಣ ಯೂಸ್ ಮಾಡಿ. ಅಂದರೆ ಇದಕ್ಕೆ ಏನಪ್ಪ ಒಂದು ಮೈನಸ್ ಸಾಂಗ್ ಅಂತ ಹೇಳಿದ್ರೆ, ಆದರೆ ಸಿಂಗಲ್ ಶಾಟ್ ಮತ್ತೆ ರಿಲೋಡ್ ತಗೊಬಿಡುತ್ತೆ. ಒಂದು ಸಿಂಗಲ್ ಶಾಟ್ ಹೊಡೆದಿದ ತಕ್ಷಣ ಮತ್ತೆ ಒಂದು ರಿಲೋಡ್ ತಗೊಬಿಡುತ್ತೆ. ಅದೊಂದು ಸ್ವಲ್ಪ ಹಂಗೆ ಅನ್ಸ್ಬೋದು. ಆದರೆ ಅದನ್ನು ತುಂಬ ಟೈಮ್ ಏನು ತೊಗೊಳಕ್ಕಿಲ್ಲ. ಆಟೋಮೆಟಿಕ್ ಕ್ವಿಕ್ ಮಿನಿಟ್ಸ್ ಅಂದರೆ ರಿಲೋಡ್ ಆಗಿಬಿಡುತ್ತೆ. ಹಂಗೆ ಟಕ್ಕಂದ್ರೆ ರಿಲೋಡ್ ಮಾಡ್ಕೊಂಡು ಮತ್ತೆ ನಿಮಗೆ ಫೈರ್ ಮಾಡ್ಕೋಬೋದು. ಓಕೆನಾ, ಈ ರೀತಿ ಇದೆ ನೋಡೋಣ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಗೈಸ್, ನಮಗೆ ಮೀಲಿ ವೆಪನಿಗೆ ಒಂದು ಹೊಸ ಅಟ್ಯಾಕಿಂಗ್ ಎಫೆಕ್ಟ್ನ ತಗೊಬಂದಿದ್ದಾರೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಬಟನ್ ಕಾಣಿಸ್ತಿರ್ಬೋದು. ಆ ಬಟನ್ನ ಕ್ಲಿಕ್ ಮಾಡಿ ಬಿಟ್ಟರೆ ಸಾಕು, ಅಂದರೆ ಈ ರೀತಿ ಒಂದು ಸುಂಟ್ರಗಾಲಿ ಥರ ಒಂದು ಎಫೆಕ್ಟ್ ರಿಯಾಕ್ಟ್ ಆಗಿ ಅಂದರೆ ಎನಿಮಿ ಕಡೆ ನಾವು ಏನು ಮಾಡಿ ಬಿಟ್ಟರೆ ಸಾಕು, ಫೋರ್ಸ್ ಆಗಿ ಬಂದ್ಬಿಟ್ಟು ಎನಿಮಿನ ಅಟ್ಯಾಕ್ ಮಾಡುತ್ತೆ. ಹಾಗೆ ಇದ್ರ ಬಗ್ಗೆ ನನಗೇನಪ್ಪ ಅನ್ನಿಸ್ತು ಅಂದರೆ, ನನ್ನ ಬಾಯಲ್ಲಿ ಬೇರೆ ಬೇರೆ ಪದಗಳು ಬರ್ತಾ ಉಂಟು. ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಫುಲ್ ಜಾತ್ರೆ ಮಾಡಿರ್ತಾವ್ರೆ ನನ್ನ ಮಕ್ಕಳು. ಓಕೆ, ನೆಕ್ಸ್ಟ್ ಫ್ಯಾಕ್ಟ್ರಿ ಸೈಡ್ ಬಂದು ನೋಡೋಣ ಹಂಗಂತ ಬಂದು ನೋಡಿದ್ರೆ ಈ ರೀತಿ ಮಾಡಿಟ್ಟಿದ್ದಾರೆ. ಏನಪ್ಪ ಇದು ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ಐಸ್ ಥರ ಅಂದ್ಕೊಂಡು ಅಂತ ನೋಡಿದ್ರೆ ಇದು ಏನೋ ಬೇರೆ ಥರ ಒಂದು ಗ್ಲಾಸ್ ಎಫೆಕ್ಟ್ ಅಂತ ಅಂದ್ಕೊಳ್ತೀನಿ. ಎಲ್ಲ ಕಡೆನೂ ಸಮೇತ ಈ ರೀತಿ ಅಂಟಿಸ್ಬಿಟ್ಟವ್ರೆ. ಅದಕ್ಕೆ ಬ್ರೇಕ್ ಮಾಡ್ಬೋದಂತೆ, ಗನ್ನಲ್ಲಿ ಫೈರ್ ಮಾಡಿ ಅದನ್ನ ಬ್ರೇಕ್ ಮಾಡ್ಬೋದು, ಆ ಸ್ಟೋನ್ ಥರ ಅಂಟ್ಕೊಂಡಿರೋದನ್ನೆಲ್ಲ. ಅದೇ ರೀತಿ ನೋಡಿ ನಮಗೆ ಫ್ಯಾಕ್ಟ್ರಿ ಈ ರೀತಿ ಬ್ರಿಡ್ಜ್ ಇದೆ ನೋಡಿ, ಆ ಬ್ರಿಡ್ಜ್ನ ನಾವು ಬ್ರೇಕ್ ಮಾಡ್ಕೋಬೋದು ನೋಡಿ ಹೇಗೆ ಅಂತ. ಹಾಗೆ ಅಲ್ಲಿ ಬ್ರೇಕ್ ಮಾಡಿರೋ ಪ್ಲೇಸಲ್ಲಿ ಏನು ಕಾಣಿಸೋದೇ ಇಲ್ಲ, ಫುಲ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಖಾಲಿ ಕಾಣಿಸುತ್ತೆ. ಅಂದರೆ ಇನ್ನು ಮೇಲೆ ಫ್ಯಾಕ್ಟ್ರಿ ಸೈಡ್ ಭಯಂಕರ ಟಫ್. ಅಂದರೆ ಮೇಲೆ ಹತ್ತಿ ಹೋಗಿ ಆಟಾಡೋರಿಗೆಲ್ಲ ಇನ್ನೂ ಟಫ್. ಅಂದರೆ ಕ್ಲಾಶ್ ಆಡ್ಬೇಕಾರಂತ ನೀವು ಕೇಳೋದೇ ಬೇಡ, ಈ ರೀತಿ ಬ್ರೇಕ್ ಮಾಡಿಬಿಟ್ರೆ ಸಾಕು. ಓಕೆನಾ, ಹಾಗೇನೆ ಕೆಳಗಡೆ ಎನಿಮಿ ಮ್ಯಾನ ಸರ್ವೆ ಮಾಡೋಕ್ಕೂ ಆಗಲ್ಲ, ಆ ರೀತಿ ಮಾಡಾಕಿದ್ರೆ. ಹಾಗೇನೆ ನೋಡಿ ಫ್ಯಾಕ್ಟ್ರಿ ಸೈಡ್ ಮುಂದೆ ಸೈಡ್ ಎಲ್ಲ ಕಡೆ ಈ ರೀತಿ ಅಣಿಸ್ಬಿಟ್ಟವ್ರು ಗ್ಲಾಸ್ ಥರ. ಆದರೆ ಬ್ರೇಕ್ ಮಾಡ್ಕೋಬೋದು, ಅದೊಂದು ಪರವಾಗಿಲ್ಲ. ಅದು ಪರವಾಗಿಲ್ಲ ಅಂತ ಹೇಳೋಕ್ಕಿಂತ ಆ ಪ್ಲೇಸಲ್ಲಿ ಏನು ಕಾಣಿಸೋದಿಲ್ಲ, ಬ್ರೇಕ್ ಮಾಡಿಬಿಟ್ರೆ ಫುಲ್ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಏರ್ ಡ್ರಾಪಲ್ಲಿ ನೋಡಿ ಯಾವ ರೀತಿ ಮಾಡಿ ಇಟ್ಟಿದ್ರಂಗಂತ. ಇದೇ ರೀತಿ ಏರ್ ಡ್ರಾಪಲ್ಲಿ ಸಮೇತ ಏನು ಅಣಿಸವ್ರೆ. ಅದೇ ರೀತಿ ಅದನ್ನ ಬ್ರೇಕ್ ಮಾಡ್ಬೇಕಾದ್ರೆ ಐಸ್ ಫ್ರೀಸ್ ಆಗಿರೋದನ್ನ ನೋಡಿ ಇವಾಗ ನೋಡಿ ಹೇಗೆ ಅಂತ. ಏರ್ ಡ್ರಾಪೇ ಕಾಣಿಸ್ತಿಲ್ಲ. ಓಕೆನಾ, ಏರ್ ಡ್ರಾಪೇ ಇಲ್ಲ ಅಲ್ಲಿ. ಅದರ ಲೂಟ್ ಮಾತ್ರ ಅಲ್ಲೇ ಬಿದ್ದಿರುತ್ತೆ, ಅದನ್ನ ಮಾತ್ರ ನಾವು ಲೂಟ್ ಮಾಡ್ಕೋಬೋದು. ಓಕೆ, ಬಂದಮೇಲೆ ನೋಡೋಣ ಇದ್ರ ಯಾವ ಉದ್ದೇಶಕ್ಕೋಸ್ಕರ ಇದನ್ನ ತಗೊಬಂದಿರಂಗಂತ ಹೇಳ್ಬಿಟ್ಟು. ಅಂದರೆ ಅಪ್ಡೇಟ್ ಬಂದಮೇಲೆ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಚೇಂಜಸ್ ಏನಪ್ಪ ಅಂದರೆ ಗೈಸ್, ಇನ್ಮೇಲೆ ನಮ್ಮ ಗೇಮಲ್ಲಿ ಅಲ್ಲೆಲ್ಲ ಈ ರೀತಿ
ಸ್ಟೇಜ್ನ ನೋಡ್ಬೋದು. ಯಾಕಪ್ಪ ತಗೊಬಂದಿದ್ರೆ ಹಂಗಂತ ನಾವು ನೋಡೋದಾದ್ರೆ ಅಂದರೆ ನೆಕ್ಸ್ಟ್ ನಮಗೆ ವರ್ಲ್ಡ್ ಸೀರೀಸ್ ನಮಗೆ ಬರ್ತಾ ಇದೆ. ಅದಕ್ಕೋಸ್ಕರ ಗೇಮಲ್ಲಿ ಇನ್ಮೇಲೆ ಅಲ್ಲಲ್ಲಿ ಎಂಟಿ ಪ್ಲೇಸ್ಗಳಲ್ಲಿ ಈ ರೀತಿ ಸ್ಟೇಜ್ಗಳನ್ನ ನಾವು ನೋಡ್ಕೋಬೋದು. ಅಂದರೆ ಇದರಿಂದ ಏನು ಯೂಸು ಇಲ್ಲ, ಅಂದರೆ ಸುಮ್ಮನೆ ಅಲ್ಲಿ ಫೋಟೋ ತಗೋಬೋದು. ಅದು ಬಿಟ್ಟರೆ ಅಂದರೆ ಗೇಮ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಎನಿಮಿಯಿಂದ ಕವರ್ ತಗೊಳ್ಳೋಕ್ಕೋಸ್ಕರ ಯೂಸ್ ಮಾಡ್ಕೋಬೋದು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ರಿವಾರ್ಡ್ಸ್ಗಳನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಗೇಮಲ್ಲಿ ಇನ್ನೊಂದು ಒಳ್ಳೆ ಚೇಂಜಸ್ ಮಾಡಿದರೆ ಏನಪ್ಪ ಅಂದರೆ ಇಲ್ಲಿ ನಾವು ಅಂದರೆ ಇಲ್ಲಿ ಕೀ ಓಪನ್ ಮಾಡಿ ಲೂಟ್ ಮಾಡ್ಕೋಬೇಕಾಗಿತ್ತು ಇಷ್ಟು ದಿನ. ಆದರೆ ಇನ್ಮೇಲೆ ನಾವು ಕೀ ಅಂತೂ ಯೂಸ್ ಆಗಲ್ಲ, ಯಾಕಂದರೆ ಈ ರೀತಿ ಫ್ರೀಸ್ ಆಗಿರುತ್ತೆ. ಫ್ರೀಸ್ ಆಗಿರೋದನ್ನ ನಾವು ಬ್ರೇಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಾವು ಒಳಗೆ ಹೋಗ್ಬಿಟ್ರೆ ಬೇಕಾಗಿರೋ ಲೂಟ್ನ ಮಾಡ್ಕೊಬರ್ಬೋದು. ಓಕೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಿದ್ದು. ಯಾಕಂದರೆ ಕೀ ತೊಗೊಂಡೋಗಿ ನಾವು ಸುತ್ತಮುತ್ತ ನೋಡಿ ಹುಡುಕಿ ಸಿಗೋದೇ ಇಲ್ಲ. ಅದು ಟೋಕನ್ನ ನಾವು ವೆಂಡಿಂಗ್ ಮಿಷನ್ ಪರ್ಚೇಸ್ ಮಾಡಿ ತಗೋಬೇಕು. ಓಕೆ, ಬೆಸ್ಟ್, ಪರವಾಗಿಲ್ಲ ಹಂಗಂದ್ರೆ ಹೇಳ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಬರ್ಮಡ ಮ್ಯಾಪ್, ಅಂದರೆ ಮ್ಯಾಪ್ನ ನೋಡಿ, ಅದು ಒಂದಾನೊಂದು ಕಾಲದಲ್ಲಿ ಈ ರೀತಿಯೇ ಇತ್ತು ಮ್ಯಾಪು. ಅಂದರೆ ನಾವು ಫ್ಲೈಟಿಂದ ಇಳಿಬೇಕಾದ್ರೆ ಈಗ ಮತ್ತೆ ಅದನ್ನ ತಗೊಬಂದಿದ್ದಾರೆ, ಚೆನ್ನಾಗಿದೆ. ಈಗನೇ ಇರಬೇಕು ನಿಜವಾಗ್ಲೂ ಹೇಳ್ಬೇಕು ಅಂದರೆ. ರೀಸಾಗಿ ನಮ್ಮ ಪ್ರೊಫೈಲ್ ಸಮೇತ ಕೆಲವೊಂದು ಚೇಂಜಸ್ನ ತಗೊಬಂದಿದ್ದಾರೆ. ಹೇಗಪ್ಪ ಅಂದರೆ KD ರೇಟಿಂಗು, ಹೆಡ್ಶಾಟ್ ರೇಟಿಂಗು ಇದೆಲ್ಲ ಸಮೇತ ನಮಗೆ ಎಷ್ಟು ರೇಟಿಂಗ್ ಇದೆ ಅದೆಲ್ಲ ನಾವು ಆ್ಯಡ್ ಮಾಡ್ಕೋಬೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ ನಮಗೆ ಫೇವ್ರೇಟ್ ಆಗಿರೋ ಕಾಸ್ಟ್ಯೂಮ್ಗಳು ಮತ್ತು ಇನ್ನೊಂದೇನಪ್ಪ ಅಂದರೆ ವೆಪನ್ಗಳಾಗಿರ್ಬೋದು ಮತ್ತು ಎಮೋಟ್ಸ್ ಆಗಿರ್ಬೋದು, ಗ್ಲೋಬಲ್ಸ್ ಆಗಿರ್ಬೋದು ಎಲ್ಲನೂ ಸಮೇತ ಆ್ಯಡ್ ಮಾಡ್ಕೋಬೋದು. ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಇದೇ ರೀತಿಯೇ. ಅಂದರೆ ಎಲ್ಲನೂ ಸಮೇತ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್ ಯಾರಾದರೂ ನಮ್ಮ ಪ್ರೊಫೈಲ್ನ ವಿಸಿಟ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಫೇವ್ರೇಟ್ ಕಾಸ್ಟ್ಯೂಮ್ ಯಾವುದು ಎಮೋಟ್ಸ್ ಯಾವುದು ಅಂತ ಹೇಳ್ಬಿಟ್ಟು ಅವರು ಸಮೇತ ನೋಡಿ ತಿಳ್ಕೊಬೋದು. ಓಕೆನಾ. ಹಾಗೆ ಇನ್ನೊಂದೇನಪ್ಪ ಅಂದರೆ ಲಾಬಿ, ಅಂದರೆ ಇದೇ ಲಾಬಿನ ಹಳೆ ಲಾಬಿ ಇದು ಮತ್ತೆ ಸಮೇತ ರಿಟರ್ನ್ ಬ್ಯಾಕ್ ಬಂದಿದ್ದಾರೆ. ಹಾಗೆ ನನ್ನ ಪ್ರಕಾರ ಹೇಳಿದ್ರೆ ನನಗೆ ಯಾವ್ದಾದ್ರು ಹೊಸ ಲಾಬಿನ ತಗೊಬರ್ಬೋದಿತ್ತು, ಮತ್ತೆ ಬಂದಿದ್ದಾರೆ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಐಸ್ ಫ್ರೀಸ್ ಆಗಿರೋ ಏರ್ ಡ್ರಾಪ್ಗಳು, ಅಂದರೆ ಇದು ಮಧ್ಯೆ ನಮಗೆ ಎಲ್ಲ ಲಾಬಿಲೇ ಸಿಗುತ್ತೆ. ಅದನ್ನ ಬ್ರೇಕ್ ಮಾಡಿದ್ರೆ ಸಾಕು, ಅದ್ರಲ್ಲಿ ನಮಗೆ ಕೆಲವೊಂದು ಸಪ್ಲೈ ಕ್ರಿಯೇಟ್ ಆಗಿರ್ಬೋದು, 500 ಕಾಯಿನ್ಸ್ ಆಗಿರ್ಬೋದು, ಮತ್ತು ಇನ್ನು ಬೋನ್ ಫೈರ್ ಆಗಿರ್ಬೋದು, ಈ ರೀತಿ ಎಲ್ಲ ಸಿಗುತ್ತೆ. ಓಕೆ, ಇದಿಷ್ಟು ಚೇಂಜಸ್ ಮಾಡಿದರೆ ಲಾಬಿಲಿ, ಅಂಥ ದೊಡ್ಡ ಚೇಂಜಸ್ ಏನಿಲ್ಲ. ಹಾಗೆ ಇನ್ನೊಂದೇನಪ್ಪ ಅಂದರೆ ಪ್ಲೀಸ್ ನಾವು ಗೇಮ್ ಪ್ಲೇ ಮಾಡಬೇಕಾದ್ರೆ ನಮ್ಮ ಕ್ಯಾರೆಕ್ಟರ್ ಸ್ಕಿಲ್ ಜೊತೆಗೆ ಅಂದರೆ ಎಕ್ಸ್ಟ್ರಾ ಪವರ್ನ ಆ್ಯಡ್ ಮಾಡ್ಕೊಳ್ತೀವಲ್ವಾ, ಅಂದರೆ ಬೋನ್ ಫೈರ್ ಆಗಿರ್ಬೋದು, ಸಪ್ಲೈ ಕ್ರಿಯೇಟ್ ಆಗಿರ್ಬೋದು, ಶಾಪಿಂಗ್ ಕಾರ್ಡ್ ಆಗಿರ್ಬೋದು, ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ತೀವಲ್ವಾ. ಅದೇ ರೀತಿಯೇ ನಮಗೆ ಹೊಸದಾಗಿ 4 ಚಿಪ್ನ ತಗೊಬಂದಿದ್ದಾರೆ. ಅಂದರೆ 4 ಚಿಪ್ಗೆ 4 ಪವರ್ ಉಂಟು. ಅದ್ರಲ್ಲಿ ಫಸ್ಟ್ನೇ ಗ್ರೀನ್ ಚಿಪ್ಪಿಗೆ ಪವರ್ ಏನಪ್ಪ ಅಂದರೆ ಅದು ನಾವೇನೋ ಗ್ಲೋವಲ್ಲಿ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ. ಏನಿಮೆ ಅಂದರೆ ನಮ್ಮ ಗ್ಲೋವನ್ನ ಬ್ರೇಕ್ ಮಾಡಿಬಿಟ್ಟು ನಾವು ನಾಕ್ಔಟ್ ಮಾಡಿದೆ ಅಂದರೆ ಟೆಂಪ್ರವರಿಯಾಗಿ ಒಂದಿಷ್ಟು ಸೆಕೆಂಡ್ಸ್ಗಳಿಗೆ ಅಂದರೆ ಟೆಂಪ್ರವರಿ ಗ್ಲೋವಲಾಗಿ ನಮಗೆ ತೋರಿಸುತ್ತೆ ಅಂದರೆ ಸ್ಕ್ರೀನಲ್ಲಿ. ಅಂದರೆ ಎನಿಮಿ ನಮಗೆ ಡ್ಯಾಮೇಜ್ ಕೊಟ್ಟರು ಸಮೇತ ನಮಗೆ ಡ್ಯಾಮೇಜ್ ಬೀಳೋಕ್ಕಿಲ್ಲ, ನಾಕ್ಔಟ್ ಆಗಿರ್ತೀವಿ ಆದರೂ ಸಮೇತ ನಮ್ಮ ಫ್ರಂಟಲ್ಲೇ ಒಂದಿಷ್ಟು ಸೆಕೆಂಡ್ ಗ್ಲೋವಲ್ ಇರುತ್ತೆ. ಓಕೆನಾ, ಇದೊಂಥರ ಅಡ್ವಾಂಟೇಜು. ಹಾಗೆ ನೆಕ್ಸ್ಟ್ ಚಿಪ್ ಯಾವುದಪ್ಪ ಅಂದರೆ ಹಾಗೆ ರೆಡ್ ಕಲರ್ ಚಿಪ್ಪು. ಈ ರೆಡ್ ಕಲರ್ ಚಿಪ್ದು ಪವರ್ ಏನಪ್ಪ ಅಂದರೆ ಆಪೋಸಿಟಲ್ಲಿ ಎನಿಮಿ ಗ್ಲೋವಲ್ ಹಾಕಿದ್ದಾನೆ, ಅಂದರೆ ಆ ಗ್ಲೋವಲ್ನ ಬ್ರೇಕ್ ಮಾಡ್ತೀವಿ ಅಂದರೆ ಎಕ್ಸ್ಟ್ರಾ 50% ಡ್ಯಾಮೇಜು ಆ ಗ್ಲೋವಲಿಗೆ ಕೊಡುತ್ತೆ. ಅಂದರೆ ಆದಷ್ಟು ಬೇಗನೆ ನಾವು ಈ ಗ್ಲೋವಲ್ನ ಬ್ರೇಕ್ ಮಾಡ್ಬೋದು, ಬ್ರೇಕ್ ಮಾಡಿ ಎನಿಮಿನ ನಾಕ್ಔಟ್ ಮಾಡ್ಬೋದು. ಹಾಗೆ ಇದು ಕೂಲ್ ಡೌನ್ ಸೆಕೆಂಡ್ಸು ಓನ್ಲಿ 15 ಮಿನಿಟ್ಸು. ಆ 15 ಮಿನಿಟ್ಸ್ ಆದಂಗೆ ಮತ್ತೆ ನಾವು ಇನ್ನೊಂದು ಗ್ಲೋವಲ್ನ ಬ್ರೇಕ್ ಮಾಡ್ಬೋದು ಆದಷ್ಟು ಬೇಗನೆ. ನೆಕ್ಸ್ಟ್ ಈ ಬ್ಲೂ ಕಲರ್ ಚಿಪ್ಪು, ಇದ್ರ ಪವರ್ ಏನಪ್ಪ ಅಂದರೆ ನಾವೇನಾದರೂ ಗ್ಲೋವಲ್ ಹಾಕಿದ್ದೀವಿ ಅಂದರೆ ಒಂದು 10 ಸೆಕೆಂಡ್ಸಿಗೆ ನಮ್ಮ 10 ಮೀಟ್ರ್ ಆ ಡಿಸ್ಟೆನ್ಸ್ ಒಳಗಡೆ ಎನಿಮಿ ಎಲ್ಲ ಹತ್ರದಲ್ಲಿದೆ ಅವನ್ನ ಮಾರ್ಕ್ ಮಾಡಿ ತೋರಿಸುತ್ತೆ. ಅಂದರೆ ಗ್ಲೋವಲ್ ಹಾಕಿದ ತಕ್ಷಣ ಸಡನ್ನಾಗಿ ಎಲ್ಲಿ ಎನಿಮಿ ಇದ್ದಾನೆ ಅಂತ ಗೊತ್ತಾಗಲ್ಲ. ಅದು ಎಷ್ಟು ಜನ ಎನಿಮಿ ಆದರೂ ಇರಲಿ, ಅಂದರೆ ಟಕ್ ಅಂತ ಅವರು ಎಲ್ಲಿ ಇದ್ರಂಗೆ ಅಂತ ಹೇಳ್ಬಿಟ್ಟು 10 ಮೀಟರ್ ಡಿಸ್ಟೆನ್ಸ್ ಒಳಗಡೆ ಮಾತ್ರ ಅಂದರೆ ಗ್ಲೋವಲ್ ಹಾಕಿ ಅದು 10 ಮೀಟರ್ ಡಿಸ್ಟೆನ್ಸ್ ಒಳಗಡೆ ಅಂದರೆ ಎನಿಮಿನ ಪಿನ್ ಮಾಡಿ ತೋರಿಸುತ್ತೆ. ಇದೊಂಥರ ಚೆನ್ನಾಗಿದೆ ಹಂಗಂತಲೇ ಹೇಳ್ತೀನಿ. ಹಾಗೆ ಫೈನಲ್ ಯಾವುದಪ್ಪ ಅಂದರೆ ಈ ಗೋಲ್ಡನ್ ಕಲರ್ ಚಿಪ್ಪು, ಇದ್ರ ಪವರ್ ಏನಪ್ಪ ಅಂದರೆ ಈ ಗ್ಲೋವಲ್ ಹಾಕಿದ ತಕ್ಷಣ ನಮಗೆ ಎಕ್ಸ್ಟ್ರಾ ರಿವಾರ್ಡ್ಸ್ಗಳನ್ನ ಕೊಡ್ತಾರೆ. ಯಾವ ರೀತಿ ಹಂಗಂದರೆ ಈಗ ಒಂದು ಗ್ಲೋವಲ್ ಹಾಕ್ತಾ ಅಂತ ಇಟ್ಕೊಳ್ಳಿ, ಆ ಗ್ಲೋವಲ್ ಹಾಕಿದ ತಕ್ಷಣ ಎಕ್ಸ್ಟ್ರಾ ಒಂದು 300 ಟೋಕನ್ಸು ಈ ರೀತಿ ಕೊಡುತ್ತೆ. ಅದಾದಮೇಲೆ ಒಂದಷ್ಟು ಕೂಲ್ ಡೌನ್ ಸೆಕೆಂಡ್ಸ್ ಇರುತ್ತೆ. ಆ ಕೂಲ್ ಡೌನ್ ಸೆಕೆಂಡ್ಸ್ ಮುಗ್ದಂಗೆ ಮತ್ತೆ ನಾವು ಒಂದು ಗ್ಲೋವಲ್ ಹಾಕ್ತಾವೆ ಅಂದರೆ ನೆಕ್ಸ್ಟ್ ನಮಗೆ ಇನ್ಹೇಲರ್ ಕೊಡೋದಾಗಿರ್ಬೋದು. ಮತ್ತು ಇನ್ನೊಂದೇನಪ್ಪ ಕೂಲ್ ಡೌನ್ ಸೆಕೆಂಡ್ಸು ಅದು ಮುಗ್ದಂಗೆ ಮತ್ತೆ ಒಂದು ಗ್ಲೋವಲ್ ಹಾಕ್ತಾವೆ ಅಂದರೆ ನಮಗೆ ಸೂಪರ್ ಮೆಡಿಕಿಟ್ಗಳು ಈ ರೀತಿ ಎಲ್ಲ ಕೊಡುತ್ತೆ. ಇದು ಚೆನ್ನಾಗಿದೆ ಗೈಸ್ ಈ ಚಿಪ್ಪದ ಪವರು. ಓಕೆ, ಇದು ಬಂದಮೇಲೆ ಯೂಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಹೇಗಿದೆ ಅಂತ. ಓನ್ಲಿ ಗ್ಲೋವಲ್ ಬೇಸ್ ಆಗಿಯೇ ಕೊಟ್ಟಿರೋದು ಇದ್ರ ಪವರ್ಸ್ ಎಲ್ಲ. ಗ್ಲೋವಲ್ ಹಾಕ್ದಂಗೆ ನಮಗೆ ಈ ರೀತಿ ಪವರ್ಸ್ ಎಲ್ಲ ಈ ರೀತಿ ಆಕ್ಟಿವೇಟ್ ಆಗುತ್ತೆ. ಚೆನ್ನಾಗಿದೆ ಹಂಗಂತ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಹಾಗೆ ನಮ್ಮ ಪ್ರೊಫೈಲಲ್ಲಿ ಮತ್ತೆ ಒಂದು ಸಣ್ಣದಾಗಿ ಒಂದು ಚೇಂಜಸ್ನ ಮಾಡಿದ್ದಾರೆ. ಏನಪ್ಪ ಚೇಂಜಸ್ ಅಂದರೆ ಇಷ್ಟು ದಿನ ನಾವು ಪ್ರೊಫೈಲ್ ವಿಸಿಟರ್ನ ನಾವು ಯಾವ್ದಂತ ತೋರಿಸ್ಕೊಡ್ತಾ ಇದ್ದೋ, ಇವಾಗ ಏನಪ್ಪ ಅಂದರೆ ನಮ್ಮ ಗೇಮಲ್ಲಿ ನಮ್ಮನ್ನ ಯಾರು ಸ್ಪೆಕ್ಟೇಟ್ ಎಲ್ಲ ಮಾಡ್ತಾ ಇರೋ ಅದನ್ನೆಲ್ಲ ತಗೊಬರ್ತೀವಿ. ಇದು ಬೇಕಾಗಿತ್ತಿಲ್ಲ, ಯಾಕಂದ್ರೆ ಸ್ಪೆಕ್ಟ್ ಯಾರು ಮಾಡ್ತಾರೋ ಅಂತ ಹೇಳ್ಬಿಟ್ಟು ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಅಂದರೆ ನಾವೇ ಅದನ್ನ ಸಮೇತ ಏನು ಹುಡ್ಕೊಂಡು ಕೂತ್ಕೊಂಡು ಇರೋಕ್ಕಿಲ್ಲ ಯಾರು ನಮ್ಗೆ ಸ್ಪೆಕ್ಟ್ ಮಾಡೋದು ಅಂತ. ಮಾಡಬೇಕಾಗಿರೋ ಕೆಲಸ ಮಾಡೋದು ಬಿಟ್ಬಿಟ್ಟು ಈ ನನ್ನ ಮಕ್ಕಳು ಬ್ಯಾಡಿರೋದನ್ನೇ ಮಾಡ್ತಾವ್ರೆ, ಅದನ್ನ ನೋಡಿ ಬೇರೆ ಮಾಡ್ತಾವ್ರೆ. ನೋಡಿದ್ರೆ ಹೆಂಗೆ ಅಂತ ಹೇಳಿ ಪ್ರಯತ್ನ ಇಲ್ಲ ಗೈಸ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಈ ಗೈರೋಸ್ಕೋಪ್ ಎಫೆಕ್ಟ್ ಇನ್ ಲಾಬಿ, ಇದು ಹೊಸ ಸೆಟ್ಟಿಂಗ್ನ ಆ್ಯಡ್ ಮಾಡಿದ್ದಾರೆ. ಇದು ಯಾವುದಪ್ಪ ಅಂದರೆ ಪಬ್ಜಿನ ಕಾಪಿ ಮಾಡಿದ್ರೆ ಹಂಗಂತ ಅಂದ್ಕೊಳ್ತೀನಿ, ಅದರಿಂದನೇ ಅಂತ ಅನಿಸುತ್ತೆ. ಅಂದರೆ ಆ್ಯಡ್ ಮಾಡಿದರೆ ನೋಡೋಣ ಗೇಮಲ್ಲಿ ಬಂದಮೇಲೆ ಹೇಗಿರುತ್ತೆ ಹಂಗಂತ. ಓಕೆ ಗೈಸ್, ಇದಿಷ್ಟು OB46 ಅಪ್ಡೇಟಲ್ಲಿ ಮಾಡಿರೋ ಚೇಂಜಸ್ಸು. ಇದಲ್ಲದೆ ಇನ್ನೂ ಕೆಲವೊಂದು ಚೇಂಜಸ್ಗಳನ್ನ ಮಾಡಿದರೆ ಅಂಥ ದೊಡ್ಡ ಚೇಂಜಸ್ ಅನ್ನಲ್ಲ, ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ಸು. ಅದು ನೀವು ಅಪ್ಡೇಟ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡಿನೇ ನೋಡಿ ತಿಳ್ಕೊಳ್ಳಿ, ಸಣ್ಣ ಪುಟ್ಟ ಚೇಂಜಸ್ ಅಷ್ಟೇ. ಹಾಗೆ ನಾಳೆ ವೀಡಿಯೋದಲ್ಲಿ ಏನಪ್ಪ ಅಂದರೆ ಈ OB46 ಅಪ್ಡೇಟ್ ಆದಮೇಲೆ ಯಾವ ಕ್ಯಾರೆಕ್ಟರ್ಗಳಿಗೆ ಪವರ್ ಇನ್ಕ್ರೀಸ್ ಮಾಡಿದರೆ ಡಿಕ್ರೀಸ್ ಮಾಡಿದರೆ, ಹಾಗೆ ವೆಪನ್
ವೆಪನ್ಗಳಿಗೂ ಸಮೇತ ಯಾವ್ಯಾವ ವೆಪನ್ ಇನ್ಕ್ರೀಸ್ ಡಿಕ್ರೀಸ್ ಎಲ್ಲ ಮಾಡಿದ್ರೆ ಅಂತೇಳಿ ಫುಲ್ ಡೀಟೇಲ್ ಆಗಿ ನೋಡೋಣ. ಹಾಗೇನೆ ಹೊಸ ಕ್ಯಾರೆಕ್ಟರ್ ಲೈಲಾ ಕ್ಯಾರೆಕ್ಟರ್ ಬಿಡ್ತಾ ಇದ್ರಲ್ವಾ, ಆ ಕ್ಯಾರೆಕ್ಟರ್ ಸಮೇತ ಸ್ಕಿಲ್ ಟೆಸ್ಟ್ ಮಾಡಿ ನೋಡೋಣ ಹೇಗಿದೆ ಅದ್ರ ಪವರ್ ಹಂಗಂತ. 4 ಪವರ್ ಕೊಟ್ಟವ್ರೆ ಗೈಸ್, ಆ 4 ಪವರ್ನ ಸಮೇತ ಟೆಸ್ಟ್ ಮಾಡಿ ನೋಡೋಣ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ಕೊಳ್ಳೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಇವಾಗಲೇ ಲೈಕ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಸುಮಾರು ಜನ ನೋಡ್ತಿರಂಗಂದ್ರೆ ನಂಗೆ ಚೆನ್ನಾಗೇ ಗೊತ್ತು. ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಂದ್ರೆ ಬೆಲ್ ಐಕಾನ್ ಟಿಕ್ ಮಾಡಿಬಿಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ 4 ಜನ ಶೇರ್ ಮಾಡಿ, ಅವ್ರಿಗೂ ಸಮೇತ ಗೊತ್ತಿರೋಕ್ಕೆಲ್ಲ ಕೆಲವೊಂದು ಅಪ್ಡೇಟ್ಸು. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಅವರು ನೋಡಿ ತಿಳ್ಕೊಳ್ಳಿ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.